ಸರ್ ಬಿಗ್ ಬಾಸ್ ಶೋ ನೋಡ್ತೀರಾ? ಫೇವ್ರೇಟ್ ಬಿಗ್ ಬಾಸ್. ಅದರಲ್ಲೇ ಸಂಗೀತ ವಿನ್ ಆಗ್ತಾರೆ ಅನ್ಸುತ್ತೆ. ಸಂಗೀತ ಅವ್ರು ಏನಕ್ಕೆ ರೀ? ಸಂಗೀತ ಅವರು ಚೆನ್ನಾಗಿ ಟಫ್ ಆಗಿ ಇದು ಮಾಡ್ತಾ ಇದ್ದಾರೆ, ಆಡ್ತಾ ಇದ್ದಾರೆ. ಹಂಗಾಗಿ ಸಂಗೀತ ವಿನ್ ಆಗ್ತಾರೆ. ಯಾಕೆಂದ್ರೆ ನಿನ್ನೆ ಡ್ರೋನ್ ಪ್ರತಾಪ್ ಅವರಿಗೆ ಮೋಸ ಆಯಿತು ಅಂತೇಳಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಹೈಯೆಸ್ಟ್ ಸ್ಕೋರ್ ಬಂದಿತ್ತು ಅವನಿಗೆ. ಇದರಲ್ಲಿ ಅವರಿಗೆ ಹೈಯೆಸ್ಟ್ ಇದಿದೆ. ಹಾಗಾಗಿ ಡ್ರೋನ್ ಪ್ರತಾಪ್ ಸಂಗೀತ ಇಬ್ಬರೇ ಆಗೋದು. ಇಬ್ಬರಲ್ಲಿ ಅವರು ಡ್ರೋನ್ ಪ್ರತಾಪ್ ಅವರು ಸಿಂಪತಿಯಿಂದನೇ ಓಟ್ ಪಡ್ಕೊಂಡ್ರು ಅಂತ ಜನರು ಕಣ್ಣೀರಿಗೆ ಮರಳಾಗಿ ಓಟ್ ಹಾಕ್ತಾ ಇದ್ದಾರೆ ಅಂತ. ಆನೆಸ್ಟ್ ಆಗಿ ಏನಿಲ್ಲ ಅಂತ ಇಲ್ಲ, ಆಡ್ತಾ ಇದ್ದಾರೆ ಅವರು. ಅದರಲ್ಲಿ ಜಾಸ್ತಿ ಟಫ್ ಇರೋದು ಸಂಗೀತ ಅವರು ಜಾಸ್ತಿ. ವಿನಯ್ ಅವರು ವಿನಯ್ ಇದೆ. ವಿನಯ್ ಅವ್ರದ್ದು ಏನಂದ್ರೆ ಸ್ವಲ್ಪ ಇದರಿಂದ ಅವ್ರದ್ದು ಹಾಳಾಗ್ತಾ ಇದೆ ಅನ್ಸುತ್ತೆ. ಅವ್ರದ್ದು ದಬಳಿಕೆಯಿಂದ ಸ್ವಲ್ಪ ಹಾಳಾಗ್ತಾ ಇದೆ ಅನ್ಸುತ್ತೆ. ಹಂಗಾಗಿ ಸಂಗೀತ ಅವರೇ ವಿನ್ ಆಗುತ್ತೆ. ಹಳ್ಳಿಕಾರ್ ಸಂತೋಷ್, ವರ್ತೂರ್ ಸಂತೋಷ್, ಸಾರಿ ತುಕಾಲಿ ಸಂತೋಷ್ ಅವರು. ತುಕಾಲಿ ಅವ್ರದ್ದು ಬಿಡಿ, ಅವ್ರದ್ದು ಇಲ್ಲ. ಹಾಗಾಗಿ ಇವ್ರದ್ದು ವರ್ತೂರ್ ಅವ್ರದ್ದು ಏನಿಲ್ಲ. ಹಾಗಾಗಿ ಕಾರ್ತಿಕ್, ವಿನಯ್ ಮತ್ತು ಇವರು ಸಂಗೀತ ಇವ್ರದ್ದೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸುದೀಪ್ ಚೆನ್ನಾಗಿ ನಡೆಸ್ಕೊಡ್ತಾರೆ. ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಸುದೀಪ್ ಅವರು. ನಿಮ್ಮ ಓಟ್ ನೋಡ್ತಾ ಇರ್ತಾರೆ, ನಮ್ಮ ವಿಡಿಯೋಸ್ ನೋಡ್ತಾ ಇರ್ತಾರೆ, ನಾವು ನೋಡ್ತಾ ಇರ್ತೀವಿ. ನಾನು ಹಂಗೂ ಏನು ಇವ್ರು ಜಗಳದಲ್ಲಿ ಇದಾಗೋಗುತ್ತೆ ನೋಡ್ಬಿಡಿ ಹಂಗೆ ಹಿಂಗೆ ಅಂತಿರ್ತೀವಿ. ಆದರೆ ಅವ್ರಿಗೆ ಇಷ್ಟ ಬಿಗ್ ಬಾಸ್ ಅದರ ಮನೆಯವ್ರಿಗೆ. ಹಂಗೆ ನಾವು ಕೂತ್ಕೊಂಡು ನೋಡ್ತಾ ಇರ್ತೀವಿ. ನಿಮ್ಮ ಓಟು? ನಿಮ್ಮ ಓಟು ಸಂಗೀತ ಅವ್ರಿಗೆ. ಸಂಗೀತ ಅವ್ರಿಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡ್ತೀರಾ? ಯಾರು ಇಷ್ಟ ಆಗ್ತಾರೆ? ಸಂಗೀತ ಇಷ್ಟ. ಏನಕ್ಕೆ ರೀ? ಲೈಕ್ ಒಂದು ವುಮೆನ್ ಆಗಿ ವಿಡಿಯೋ ಮಾಡ್ತಿದ್ದೀರಾ? ಬೇಡ ಬೇಡ ಅಂತಿದ್ರೆ ಬೇಡ. ಯಾರಂತ ಫೇವ್ರೇಟ್ ಅಂತ ಯಾರು ಇಲ್ಲ. ಆಲ್ಮೋಸ್ಟ್ ನಾವು ಜಾಸ್ತಿ ವಾಚ್ ಮಾಡಲ್ಲ. ಡ್ರೋನ್ ಪ್ರತಾಪ್ ಅವರು ಇದಾರಲ್ಲ, ಅವ್ರ ಬಗ್ಗೆ ಏನಂತ ಹೇಳ್ತೀರಂತ? ಅಷ್ಟು ಗೊತ್ತಿಲ್ಲ ಸರ್. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಚೆನ್ನಾಗಿ ಮಾಡ್ತಾರೆ ಸುದೀಪ್. ವೀಕ್ಲಿ ಒನ್ಸ್ ಅವರು ಬರ್ತಾರೆ ಅಂತ ನಾವು ನೋಡ್ತೀವಿ ಅಷ್ಟೇ. ರೆಗ್ಯುಲರ್ ಆಗಿ ವಾಚ್ ಮಾಡಲ್ಲ. ಥ್ಯಾಂಕ್ ಯು.